0% ಹೈಡ್, 100% ಟ್ರಾನ್ಸ್ಪರೆಂಟ್ ಇರೋದು. ನಮ್ಗೆ ಎಷ್ಟೊಂದ್ ಜನ ವಿಡಿಯೋ ನೋಡಿರೋರು ಕೂಡ ಅದು ಇಲ್ಲಿ ಫಿಮೇಲ್ಸ್ ಗಳಿರ್ತಾರೆ, ಬೇರೆ ಸ್ಟೂಡೆಂಟ್ಸ್ ಇರ್ತಾರೆ. ನೀವು ಒಬ್ರೆ ವಾಯ್ಸ್ ರೈಸ್ ಮಾಡಿ ಎಲ್ಲರೂ ನೀಟಾಗಿ ಮಾತಾಡ್ತಾ ಇದಾರೆ, ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ ಅಂತ ಅಂದ್ರೆ ಅದನ್ನ ಅರ್ಥ ಮಾಡ್ಕೋಬೇಕು, ಅದನ್ನ ಕನ್ಸಿಡರ್ ಮಾಡ್ಬೇಕು ನಾವು. ಏನಂತ ಸರ್ ಅದ್ ಫೀಡ್ಬ್ಯಾಕ್ ಹೇಗ್ ಬರುತ್ತೆ ಅಂತ ಅಂದ್ರೆ ನಾನು ಎಲ್ಲಾನು ನನ್ನ ಪಿನ್ ಟು ಪಿನ್ ಹೇಳಕ್ ಆಗಲ್ಲ. ಬಿ ಪೇಷನ್ಸ್, ಇದೀನಲ್ಲ ಸರ್, ಲಿಸನ್ ಫಸ್ಟ್, ರಿಪೀಟ್ ದ ಸ್ಟೇಟ್ಮೆಂಟ್. ನಾನು ಏನ್ ಹೇಳ್ತೀನಿ ಅದನ್ನ ಕೇಳ್ಬೇಕು, ಅದಕ್ಕೆ ನಾನು ಇನ್ಸ್ಟಿಟ್ಯೂಟ್ ಮಾಡಿರೋದು. ರಿಪೀಟ್ ಅಂದ್ರೆ ವಾಪಸ್ ಹೇಳೋದು ಸರ್. ಹೌದು ರೀ, ಫಸ್ಟ್ ಕೇಳ್ರಿ ನಾನು ಏನ್ ಹೇಳ್ತೀನಿ ಅದನ್ನ ಮಾತಾಡೋದಲ್ಲ. ಇಲ್ಲಿ ಲೈವ್ ಹೋಗ್ತಾ ಇದೀನಿ ನಾನು, ಯಾಕಿದೀನಿ ಹೇಳಿ ಲೈವ್ ಅಲ್ಲಿ ಮಾತಾಡ್ತಾ ಇರೋದು. ಹೌದು, ಇವಾಗ ನಾವು ಫೇಕ್, ನಾವು ಏನಾದ್ರು ಫ್ರಾಡ್ ಮಾಡಂಗಿದ್ರೆ ನೀವ್ ಯಾಕೆ ಇಲ್ಲಿ ಬರ್ತಿದ್ರಿ? ಅದು ಕಂಡಿಡಿಯಕ್ಕೆ ತಾನೆ ನಾನು ಇಲ್ಲಿರೋದು ಸರ್. ಹಂಗಂದ್ರೆ ನೀವು ಓದಕ್ಕಲ್ಲ ಬಂದಿರೋದು, ಕಲಿಯಕ್ಕಲ್ಲ. ಏನ್ ಮಾಡ್ತೀನಿ ಅಂತ ಏನ್ ಮಾಡಕ್ ಬಂದಿದ್ದೀರಾ? ನಾನು ಕಲಿಯಕ್ಕೆ ಅಂತಾನೆ ಬಂದಿದ್ದೀನಿ. ವೆರಿ ಗುಡ್. ಇವಾಗ ನಿಮ್ಗೊಂದು ಇನ್ನೊಂದು ಒಂದ್ ತಿಂಗಳು ಎಕ್ಸ್ಟೆಂಡ್ ಮಾಡ್ತೀನಿ. ನೆಕ್ಸ್ಟ್ ಸೀಸನ್ ಬನ್ನಿ. ನಾನು ಹೇಳೋದು ರೆಸ್ಪಾನ್ಸ್ ಏನು? ಲಾಗಿನ್ ಹಾಕಿದೀರಾ? ಹಾಕಿಲ್ಲ. ಅದು ಹಾಕಿಲ್ಲ, ರಾಂಗ್. ಅದು ಹಾಕ್ಬೇಕು. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ನಂಬರ್ 1. ಎಷ್ಟೊಂದು ಕ್ಲಾಸ್ ಮಿಸ್ ಆಗಿದೆ, ಅದನ್ನ ಕರೆಕ್ಟ್ ಆಗಿ ಇನ್ ಮುಂದೆ ಯಾವುದೇ ಕ್ಲಾಸ್ ಮಿಸ್ ಮಾಡ್ದಿರಾ ಮಾಡ್ಕೊಳ್ಳಿ. ನಂಬರ್ 3 ಪಾಯಿಂಟ್, ಇಲ್ಲಿ ಫ್ರೆಂಡ್ಶಿಪ್ ಮಾಡಕ್ ಬರಬೇಡಿ. ಇಲ್ಲಿ ನಿಮ್ಗೇನ್ ಡೌಟ್ ಇದೆ ಅದನ್ನ ಮಾತ್ರ ಕೇಳಿ, ಬೇರೆಯವ್ರ ಬಗ್ಗೆ ವರಿ ಮಾಡಬೇಡಿ. ಅವ್ರಿಗೆ ಗೊತ್ತು ಅವ್ರ ಲೈಫ್.